200ಕ್ಕೂ ಹೆಚ್ಚು ದಲಿತ ಮುಖಂಡರು ಬಿಜೆಪಿ ಸೇರ್ಪಡೆ. ಯರಗಟ್ಟಿ ತಾಲೂಕು ಜಾಲಿಕಟ್ಟೆ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಜಗದೀಶ್ ಶೆಟ್ಟರ್ ಅವರ ಪ್ರಚಾರ ಸಭೆಯಲ್ಲಿ 100ಕ್ಕೂ ಹೆಚ್ಚು ಕಾಂಗ್ರೆಸ್ ತೊರೆದು ದಲಿತ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾದರು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇಂದು ಸಾಕಷ್ಟು ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆಯಾಗಿದ್ದರು. ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿದ್ದ ದಿವಂಗತ ಆನಂದ ಮಾಮನಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಯರಗಟ್ಟಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಜಿತ್ ಕುಮಾರ್ ದೇಸಾಯಿ, ಸವದತ್ತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿನಾಯಕ ಕುಮಾರ್ ದೇಸಾಯಿ, ಸವದತ್ತಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಕಾಶ್ ನರಿ ಇನ್ನು ಮುಂತಾದ ಮುಖಂಡರು ಹಾಗೂ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿಗಾರರು ಶಶಿಧರ ಎಂ ಪಾಟೀಲ, ಯರಗಟ್ಟಿ, ಬೆಳಗಾಂ ಜಿಲ್ಲೆ. ನಿಮ್ಮ SC ಕೋಟಾದಿಂದ ಈಗ 11,000 ಕೋಟಿ ರೂಪಾಯಿ ಅದನ್ನ ಈಗ ಗ್ಯಾರಂಟಿ ಯೋಜನೆ ಹಾಕ್ತಾರೆ. ಅದ್ರ ಬಗ್ಗೆ ನೀವು ಏನಾದ್ರು ನಿಮ್ಮ ಅನಿಸಿಕೆ ಏನ್ರಿ? ಯಾವುದು ಏನು ನಿಮ್ಮ SC ಕೋಟಾದಿಂದ ಯೋಜನೆ ದುಡ್ಡು ಐತೆ ಅದು ತೆಗೆದು ಅದನ್ನ ಗ್ಯಾರಂಟಿ ಯೋಜನೆಗೆ ರೊಕ್ಕ ಈಗ ಹಾಕಿದಾಗ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಏನ್ರಿ ಅದನ್ನೆಲ್ಲ ತೆಗೆದು ಹಾಕಿ ಮತ್ತು ನಮ್ಮನ್ನೆಲ್ಲ ತುಳಿ ಲೆಕ್ಕನಲ್ಲ ಮತ್ತೆ SC ತುಳಿ ಲೆಕ್ಕನ ಅದಕ್ಕೆ ಮತ್ತು ಒಬ್ಬರು ನಾವು ಬಂದವ್ರಿ ಈಗ ಇನ್ನೆಲ್ಲವ್ರು ಬರ್ತಾರು. ಈಗ ಆಲ್ರೆಡಿ 300 ಜನ ಆದವ್ರಿ. ಎಲ್ಲ ಗಾಡಿ ವಿಡಿಯೋ ಮಾಡಿ ತೋರಿಸ್ರಿ ಅವ್ರಿಗೆ ಸರ್ ಗೊತ್ತಾಗಿದೆ. ಈಗ ಆಲ್ರೆಡಿ ಗೊತ್ತಾಗ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಬಿಟ್ಟು BJP ಬಂದ್ರು ನಾವು ಕಾಂಗ್ರೆಸ್ ಬಿಟ್ಟಿರಲಿಲ್ಲ. ಈಗ ನಮ್ಗೆ ಕಾಂಗ್ರೆಸ್ದಾಗ ಆ ಟೈಮ್ದಾಗ ನಮ್ಗೆ ಒಳ್ಳೆ ಹುದ್ದೆ ಕೊಟ್ರು. ಕಾಂಗ್ರೆಸ್ದಾಗ ಹುದ್ದೆ ಕೊಟ್ರೆ ಅಂತ ನಾವು ಕಾಂಗ್ರೆಸ್ದಾಗ ಉಳಿದ್ರಿ. ಈಗ ಗೊತ್ತಾತ್ರಿ ನಾವು ರಮೇಶ್ ಅಣ್ಣ ಇದಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಅಂತ BJP ಕಾಂಗ್ರೆಸ್ ಬಿಟ್ಟು BJP ಹೋಗಿದ್ದಾರೆ ಅಂತೇಳಿ ಅವ್ರ ಮನಸ್ಥಿತಿ ಹೆಂಗ್ರೆ ಅಲ್ಲೇ ಹಿಡ್ಕೊಂಡು ತುಳಿಯುವಂಥ ಒಂದು ವ್ಯವಸ್ಥೆ ಐತ್ರಿ ಕಾಂಗ್ರೆಸ್ ಒಳಗೆ. ಅದಕ್ಕೆ ಅದನ್ನ ಬಿಟ್ಟು ನಾವು ಈಗ BJP ಬಂದು ಮತ್ತು ನಿಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವ್ರದಾರ ಅವ್ರು ಏನಾರು ನಿಮಗೆ ಏನಾರು ಬ್ಯಾಡಪ್ಪ ಅಲ್ಲಿ ಹೋಗ್ಬೇಡ್ರಿ ನಿಮಗೆ ಕೊಡುವಂಥ ವ್ಯವಸ್ಥೆ ನಾವು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ಮುಂದೆ ನಿಮ್ದು ಅನಿಸಿಕೆ ಅದೇನೀಗ ಆನ್ಸರ್ ಮಾಡೋಕ್ಕಾಗ್ಬೋದು. ಈಗ ಸ್ಟಾರ್ಟಿಂಗ್ ಅದವ್ರೆ ಗೊತ್ತಾಗ್ತದೆ. ನಿನ್ನೆ ದಿವಸ ನರೇಂದ್ರ ಮೋದಿ ಅವರು ಬಂದು ಹೋದ್ಮೇಲೆ ಎಲ್ಲ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷವನ್ನು ತೊರೆದು ನಮ್ಮ ಎಲ್ಲ ದೀನರು, ದಲಿತರು, ಅಲ್ಪಸಂಖ್ಯಾತರು, ಪೋಷಕರು ಈ ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿ ಒಬ್ಬನೇ ಒಬ್ಬ ನರೇಂದ್ರ ಮೋದಿ ಅವರು ತಗೊಂಡು ಎಲ್ಲರನ್ನ ಪಕ್ಷವನ್ನು ಸೇರ್ತಾ ಇದ್ದಾರೆ. ಇವತ್ತು ದಲಿತ ಸಮುದಾಯದವರು 100 ಜನ ಇವತ್ತು ಕಾಂಗ್ರೆಸ್ ಎಲ್ಲ BJP ಜಾಯ್ನ್ ಆಗ್ಯಾರ. ಅವ್ರಿಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ. ಸುಮ್ಮನೆ ಕರ್ಕೊಂಡ್ರು, ವೋಟ್ ಬ್ಯಾಂಕ್ ಸಂಬಂಧ ಅವ್ರನ್ನ ಉಪಯೋಗ ಮಾಡಿಕೊಂಡ್ರು, ದುಡ್ಸಿದ್ರು, ಏನೂ ಕೆಲಸ ಆಗಲಾರ್ದಂತೆ ಪಾಪ ಬೇಸತ್ತು ಮೋದಿಜಿಯವರ ನೇತೃತ್ವವನ್ನು ನಮಗಿಲ್ಲಿ ಇವತ್ತು ಬೈಲೊಂಗಲ ಸವದತ್ತಿ ನಾಯಕರ ಒಂದು ನಾಯಕತ್ವವನ್ನು ನಂಬಿ ನಮ್ಮ ಪಕ್ಷನ ಸೇರಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಲಾರ್ದಂಗೆ ನಮ್ಮ ಪಾರ್ಟಿ ಎಲ್ಲ ನಾಯಕರು ನಾವು ಅವ್ರಿಗೆ ಅನ್ಯಾಯ ಆಗಲಾರ್ದಂಗೆ ನಮ್ಮ ಪಕ್ಷದಲ್ಲಿ ಸಮಾಧಾನ